ಸುಳ್ಳು ಹೇಳೋದು ಬೇಡ, ನಮ್ಗೆ ಖುದ್ದಾಗಿ ನೀವು ತಿಂದು ನೋಡಿದ ಬಳಿಕ ನನಗೆ ಹೇಳ್ರಿ. ಇದು ಒಂದು ಎಲಿ ತಿಂದ್ರಿ ಅಂದ್ರೆ ನಿಮ್ಮ ಕಣ್ಣ ನೀರ್ನು ಬರ್ತಾವ, ಬೈಬೇಡ್ರಿ. ಇದು ಹಾಕಿ ಬಜಿ ಅದು ಮಾಡಿದ್ರೆ ನೀವು 1 ಪ್ಲೇಟ್ ತಿನ್ನಾಗ 3 ಪ್ಲೇಟ್ ತಿಂತೀರಿ ನೀವು. ಕರಿ ಗುಲ್ಗಂಜಿ ಈಗ ನೀವು ಜಂಡು ಬಾಂಬ್ ತಿಂದಿರಲ್ಲ, ಇದನ್ನು ಒಂದ್ ಸ್ವಲ್ಪ ಕೊಡ್ತೀನಿ ತಿನ್ನಾಕ. 70 ರಿಂದ 80 ಕಾಯಿ ಬರ್ತಾವಂತ ತೋರ್ಸಕತ್ತಾರ ಅವ್ರು. 45 ಜಾತಿಯು ಮಾವಿನ ಗಿಡ ಅದಾವ ನಮ್ಮಲ್ಲಿ. ಕಾಫಿ ಐತಿ, ಯಾಲಕ್ಕಿ ಐತಿ, ಲವಂಗ ಐತಿ, ತೋರಿಸ್ತೀನಿ ಎಲ್ಲ. ಇದು ಜಂಡು ಬಾಂಬ್ ಅಂತೇಳಿ ಬೀಜ ರಹಿತ. ಬೀಜ ರಹಿತ. ಈಗ ನಿಮ್ಗೆ ಬೀಜಾನೇ ಇಲ್ಲ ಅಂತೇಳಿ ಹೋಳಿನೂ ತೋರಿಸಿ. ನೀವ್ ಏನ್ ಅನ್ಕೋತೀರಿ? ಇದು ಯಾಲಕ್ಕಿ ತಿನ್ನಂಗ ಆಗ್ಲಿಕತ್ತದ ತಿಳಿ. ಯಾಲಕ್ಕಿ ಹಂಗೆ ವಾಸ ಬರ್ತೈತಿ. ಅಲ್ಲಿಂದ ಇಲ್ಲ ಲವಂಗದಂಗ ಬರ್ತದ ಅನ್ಕೋರಿ. ಲವಂಗದಂಗ ಖಾರನು ಹೋಗ್ತದ, ಲವಂಗದೇ ವಾಸ ಬರ್ತದ. ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗ ಏನಪ್ಪಾ ಅಂತಂದ್ರ ನಮ್ಮ ಬೀರಪ್ಪ ಅಣ್ಣನವ್ರು ಏನ್ ಮಾಡ್ತಾರಂದ್ರ, ಇವ್ರು ತಮ್ಮ ಅರಮನೆ ಸುತ್ತನೇ ಏನ್ ಮಾಡಿದ್ರ ಔಷಧಿಯನ್ನು ಕಂಡು ಹಿಡ್ಕೊಂಡಾರ. ಬರೀ ಈ ಒಂದು ಅರಮನೆ ಸುತ್ತ ಯಾವೆಲ್ಲ ಔಷಧಿ ಸಿಗ್ತಾವಂತ ನೋಡ್ಕೊಂಡು ಬರೋಣ ಬನ್ನಿ ಇವಾಗ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಮತ್ತೊಬ್ರು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಲಸಿನ ಗಿಡ ರೀ ಇದು. ಹಲಸಿನ ಗಿಡ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಎಲ್ಲಿ ಹಲಸಿನ ಗಿಡ ಇಲ್ಲ. ಹಲಸಿನ ಗಿಡ ಬರುದು ಇಲ್ಲ ತಾರ ಎಲ್ಲಾರು. ಹೌದೌದು. ನಮ್ದು ಇಂಥದೊಂದು ದೊಡ್ಡ ಗಿಡ ಐತಿ. ಇದಕ್ಕ ಮಿನಿಮಮ್ ಒಂದು ವರ್ಷಕ್ಕ 75 ರಿಂದ 80 ಕಾಯಿ ಬರ್ತಾವ್ರಿ. ನೋಡ್ತಾ ಇರ್ಬೋದು. ಹಲಸಿನ ಹಣ್ಣ ಎಲ್ಲಿ ಬೆಳೆಯಲ್ಲ ಅಂತ ಹೇಳ್ತಾರ, ಇವ್ರು ಬೆಳೆದು ತೋರಿಸಿದಾರ ನೋಡ್ಬೋದು. 70 ರಿಂದ 80 ಕಾಯಿ ಬರ್ತಾವಂತ ತೋರ್ಸಕತ್ತಾರ ಅವ್ರು. ನಿಮ್ಗೆ ಕಾಣಿಸಕತ್ತಿರ್ಬೇಕು. 70 ರಿಂದ 80 ಕಾಯಿ ಬರ್ತಾವ. ಮೊನ್ನೆನೆ ಸೀಸನ್ ಮುಗ್ದದ, ಈಗ ಕಾಯಿ ಖಾಲಿ ಆಗ್ಯಾವ್ರಿ. ಹೌದು, ಇಲ್ಲಿ ಕೆಳಗ್ ಬಿದ್ದಾವಲ್ರಿ. ಈಗ ತೆಳಗ್ ಬಿದ್ದಾವ್ರಿ ಕಾಯಿ. ಪ್ರೂಫ್ ನಿಮ್ ತೋರ್ಸಲ ಪ್ರೂಫ್. ಇದು ಹಲಸಿನ ಹಣ್ಣಿಂದ ಐತಿ. ಸೀಸನ್ ಮುಗ್ದದ. ಈಗ ನೋಡ್ರಿ ಇವು ಹಣ್ಣು ಕಾಯಿನೇ ಈಗ ಹಿಂಗ ಅದಾವ. ನಮ್ಮಲ್ಲಿ ಬೆಳೆ ಎಲ್ಲ ತೇಳ್ತಿದ್ರು. ನೋಡ್ರಿಗ ಇದು ಎಲ್ಲ ಬೆಳೆದ ಕಾಯಿನೇ. ಇದೆಲ್ಲ ಒಳಗ್ ಬೀಜ ಅದೆಲ್ಲ ಒಳಗ್ ಬೋಟ್ ಐತಿ, ಬೀಜ ಐತಿ. ಆಮೇಲೆ 75 ರಿಂದ 76 ಹಣ್ಣು ಬರ್ತಾವ್ರಿ. ಇದು ಇದು ಆದ ಬಳಿಕ ಅಲ್ಲಿಂದ ಔಷಧ ಸಸ್ಯಗಳದಾವ್ರಿ. ಹೌದ್ರಿ. ಇದು ಅಶ್ವಗಂಧ. ಇದು ಅಶ್ವಗಂಧ. ಅಶ್ವಗಂಧ ಇದು. ಆಮೇಲೆ ಇದು ಸೀಡ್ಲೆಸ್ ನಿಂಬೆ ಅಂತೇಳಿ ಬರ್ತದ್ರಿ. ಸೀಡ್ಲೆಸ್ ನಿಂಬೆ. ಇದು ಬೀಜ ರಹಿತ ನಿಂಬಿ. ಇದಕ್ಕ ಇದು ನಿಮ್ಗೆ ತೋರಿಸ್ಬೇಕಂದ್ರ ಇದಕ್ ಬೀಜನೇ ಇರಂಗಿಲ್ಲ. ಇದ್ರೊಳಗೆ ಬೀಜ ಇಲ್ರಿ. ಇಲ್ರಿ, ತೋರಿಸ್ತೀನಿ ನೋಡ್ರಿ ಕೊಯ್ದು. ಈಗ ಇಲ್ಲಿ ಇನ್ನ ಅದಾವ, ತೋರಿಸ್ತೀನಿ. ಈಗ ನೋಡ್ರಿ, ಈಗ ಬೀಜಾನೇ ಬರಂಗಿಲ್ಲ. ಖರೆ ಈಗ ಒಂದು ಬೀಜ ಇಲ್ಲ. ನೀವು ನೋಡಕತ್ತಿರ್ಬೇಕು. ಈಗ ಬರ್ರಿ, ಇಲ್ಲಿ ಇನ್ನ ತೋರಿಸ್ತೀನಿ ಬರ್ರಿ. ಒಂದು ಬೀಜ ಇಲ್ಲ. ದೊಡ್ಡ ಇದು ಸಣ್ಣದೈತಿ. ಇದು ದೊಡ್ಡದೈತಿ. ಇದು ನೋಡ್ರಿ, ಈಗ ತೋರಿಸ್ತೀನಿ. ಇದು ನೋಡ್ರಿ. ವಾವ್, ನೋಡ್ರಿ. ಇವು ನಾವು ದೊಡ್ಡವ್ರೀಗ ಹೈಫೈ 5 ಸ್ಟಾರ್ ಹೋಟೆಲ್ದಾಗ ನೋಡ್ತಿರ್ತೀವಿ. ಇವೇ ನೋಡ್ತಿರ್ಬೋದು. ಹೌದ್ರಿ, ಒಟ್ಟ ಬೀಜಾನು ಇಲ್ಲ. ಇದ್ರ ಹುಳಿನೂ ಭಾರಿ ಟೇಸ್ಟ್ ಐತಿ. ನೋಡ್ರಿ, ನೀವು ಸ್ವಲ್ಪ ನೋಡ್ತಿದ್ರು. ಅಷ್ಟು ಹುಳಿ ಇಲ್ಲ, ಅಷ್ಟೇ ಮೀಡಿಯಂ ಐತ್ರಿ. ಹೌದು. ಇದಕ್ಕೆ ಸೀಡ್ಲೆಸ್ ನಿಂಬೆ ಅಂತಾರ. ಈಗ ಹಿಂಗ ಹೂ ಬಿಡ್ತದ. ನೋಡ್ರಿ, ಸೀಡ್ಲೆಸ್. ಬೀಜ ರಹಿತ. ಬೀಜ ರಹಿತ. ಈಗ ನಿಮ್ಗೆ ಬೀಜಾನೇ ಇಲ್ಲ ಅಂತೇಳಿ ಹೋಳಿನೂ ತೋರಿಸಿ. ಹೌದು, ಇಲ್ಲಿ ಹೋಳಿ ತೋರ್ಸಾರ ನೋಡ್ರಿ. ಈಗ ಹಿಂಗ ಹೂ ಬಿಡ್ತೈತ್ರಿ. ಈ ನಮ್ನಿ ಹೂ ಇರ್ತದ. ಮುಂದೆ ಹಿಂಗ್ ಕಾಯಿ ಆಗ್ತಾವ. ಲಾಸ್ಟ್ ಇಟ್ಟು ದಪ್ಪ ಕಾಯಿ ಆಗ್ತಾವ. ಇನ್ನ ಸಣ್ಣ ಗಿಡ ಐತಿ ಇದು. ಆಮೇಲೆ ಇದು ಅಡಿಕೆ ಗಿಡ. ಅಡಿಕೆ ಗಿಡ ಇದು. ಇದು ಅರಿಶಿಣ. ಅರಿಶಿಣ. ಮತ್ತ ನಾನಾ ತರದ ಗಿಡಗಳು ಅದಾವ. ಇಲ್ಲಿ ತೋರ್ಸ್ಕೋತ ಹೋಗ್ತೀನಿ, ನೋಡ್ರಿ ನೀವು. ಇದು ಕಾಫಿ ಗಿಡ. ಯಾವ್ದು? ಇದು ಕಾಫಿ ಗಿಡ. ಕಾಫಿ ಗಿಡ ಇಲ್ಲೇ ಬೆಳೆದಿರಿ? ಬೆಳೆದಿವ್ರಿ. ಸೂಪರ್. ಕಾಫಿ ಐತಿ, ಯಾಲಕ್ಕಿ ಐತಿ, ಲವಂಗ ಐತಿ, ತೋರಿಸ್ತೀನಿ ಎಲ್ಲ. ಇಲ್ಲಿ ನೋಡ್ರಿ, ಇದು ಕರಿ ಮದಗುಣಿಕೆ ಅಂತ ಹೇಳಿ. ಹೌದು, ನಾವು ನೋಡ್ತೇವೆ ಹಳ್ಳಿ ಸೈಡ್ ಇರ್ತಾವ್ರಿ ಅವೆಲ್ಲ. ಕರಿ ಮದಗುಣಿಕೆ ಇದು ಬಹಳ ಔಷಧ ಸಸ್ಯ. ಅದು ಯಾವ್ದಕ್ ಯೂಸ್ ಆಗ್ತದೆ? ಇದು ನಮ್ ದನಗಳ ಮೇವ್ ತಿಲ್ಲಾರ್ರೆ ಹಿಂಗ ಗುಡಿಸ್ಕೊಂಡ್ ನಿಂದಿರ್ತಾವಲ್ರಿ. ಇದ್ರದ್ದು ಕಾಯಿ ರೊಟ್ಟಿ ಒಳಗ ಕಾಯಿ ತಿನ್ಸಿದಿವಿ ಅಂದ್ರ ಎಷ್ಟ್ ಮೇವ್ ಹಾಕಿದ್ರು ಇನ್ನ ಬೇಕಿರ್ತಾವ, ಹಂಗ ತಿಂತಾವ. ಇದು ಅದು ಯೂಸ್ ದನಗಳಿಗೆ ಮೇವಿಗೆ ಹಾಕ್ತಿವ್ರಿ. ಆಮೇಲೆ ಇದು ನೋಡ್ರಿ, ಇದು ಕಮಲಾಪುರ ಬಾಳೆ ಅಂತೇಳಿ, ಕೆಂಪು ಬಾಳಿ. ಹೌದು, ಕಮಲಾಪುರ. ಇದು ಗಿಡ ಇದಾವ ಅಲ್ಲಿ. ಗಿಡ ಕಾಯಿನೂ ತೋರಿಸ್ತೀನಿ. ನಮ್ಮ ದೇಸಿ ಜವಾರಿ ಪಪ್ಪಿ ಗಿಡ. ಇದು ದೇಸಿ ಜವಾರಿ ಪಪ್ಪಿ ಗಿಡ. ಜವಾರಿ ಪಪ್ಪಿ ಗಿಡ ಬಹಳ ಕ್ವಾಲಿಟಿ ಕಾಯಿ ಆತಾವ. ಒಂದೊಂದ್ ಕಾಯಿ 3-3 ಕಿಲೋ ದೊಡ್ಡ ಆತಾವ. ಈಗ ಸಣ್ಣ ಕಾಯಿ ಆಗ್ಲಿಕತ್ತಾವ. ಈಗ ಇನ್ನ ಹೊಸ ಗಿಡ ಐತ್ರಿ, ಬಹಳ ದೊಡ್ಡ ಸೈಜ್ ಕಾಯಿ ಆತಾವ. ಅಂದ ನಮ್ಮ ದೇಸಿ ಜವಾರಿ ಮಾವಿನ ಗಿಡ ಇವು. ದೇಸಿ ಜವಾರಿ ಮಾವಿನ ಗಿಡ. 45 ಜಾತಿಯು ಮಾವಿನ ಗಿಡ ಅದಾವ ನಮ್ಮಲ್ಲಿ. 45 ಜಾತಿಯು. ಎಲ್ಲಾ ಒಂದೊಂದ್ ಗಿಡ ಬೇರೆನೆ. 45 ಜಾತಿಯು. ಎಲ್ಲಾ ಕಾಯಿ ಚಲೋ ಅವ. ನೀವು ಉಗಾದಿ ಆಗನ ಬಂದ್ರ ನಿಮ್ಮಲ್ಲಿ ಎಲ್ಲಾ ತಿಲ್ಲ ಕಾಯಿ ಸಿಗ್ತಾವ. ಮತ್ತ ಇದ್ ನೋಡ್ರಿ, ಇವೆಲ್ಲ ಒಂದೊಂದು ಆಯುರ್ವೇದಿಕ್ ಸಸ್ಯನೆ. ಇವು ಎಲ್ಲ ರೀ. ಈಗ ಇದು ಒಂದು ಆಯುರ್ವೇದಿಕ್ ಗಿಡನೇ. ಇದು ಅಣ್ಣ ತೋರ್ಸೋರಂಗ ಇದೇನೇ ಜಾಯಿಂಟ್ ಆದಾಗ ಇದೇ ಇದ್ದಿರ್ಬೋದು. ಇಲ್ಲ, ಅದು ಅಲ್ಲಿ ಐತ್ರಿ. ಇದು ಅದಕ್ಕೆ ಯೂಸ್ ಆಗ್ತೈತ್ರಿ. ಇದು ಏನು ಅತ್ತಾರಿ, ಒಟ್ಟ ಕಾಡವೃಷ್ಟಿ ಅಂತ. ಇದಕ್ಕೆ ಕಾಡವೃಷ್ಟಿ. ಈ ಟೈಪ್ ಕಾಯಿ ಬರ್ತಾವ. ಇದು ಒಟ್ಟು ಏನ್ ಔಷಧಕ್ ಬರ್ತದ ಒಟ್ಟು ಇರ್ಬೇಕು ನಿಮ್ ಹೊಲ್ದಾಗ ಅಂದ್ರು ಇಟ್ಟಿವು. ಅವ್ರ ಮುಂದೆ ಆಯುರ್ವೇದಿಕ್ ಡಾಕ್ಟರ್ ಅದಾಗ ಅವ್ರ ಏನ್ ಹೇಳ್ತಾರ ಅದು ನೋಡ್ಬೇಕ್ರಿ. ಆಮೇಲೆ ಇದು
ನೇರಳೆ ಹಣ್ಣಿನ ಗಿಡ ನೇರಳೆ ಹಣ್ಣಿನ ಗಿಡ ಹಾನ್ರಿ. ಆಮೇಲೆ ಇದು ಇಟ್ಟು 100 ಗ್ರಾಮ್ ದಪ್ಪನ ಕಾಯಿ ಆಗ್ತಾವ್ರಿ ಅಂತದೈತಿ ಇದು. ಮತ್ತಿನ ಮುಂದ ಅದಾವ್ರಿ ನೋಡ್ರಿ. ನಮ್ ಕಡೆ ಕಾಫಿ ಬೆಳೆಯಂಗಿಲ್ಲ, ಬಿಸಿಲು ಬಹಳ ಅದತ್ತಾರ ನೋಡ್ರಿ ಎಷ್ಟ್ ಹೆಲ್ದಿ ಆಗ್ಯದ ಗಿಡ. ಸ್ವಲ್ಪ ನಾಳೆ ಎಷ್ಟ್ ಬಾರಿ ಐತಿ ನೋಡ್ರಿ, ಎಷ್ಟ್ ಕರ್ದೈತಿ. ಅಲ್ಲಿ ಮಲೆನಾಡದಾಗ ನೋಡ್ರಿ ನೀವು ಅವ್ರದ್ದು ಇಟ್ಟು ಚಲೋ ಇರಂಗಿಲ್ಲ, ಹಂಗೈತಿ ನಮ್ ಕಾಫಿ ಗಿಡ. ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಹಿಂಗೈತಿ. ಆಮೇಲೆ ಇದು ನೋಡ್ರಿ ಅಕ್ರೋಟ ಅಂತೇಳಿ ಬೆಳಿತಾರಲ್ಲ, ಅಕ್ರೋಟ ಇಟ್ಟು ದೊಡ್ಡ ಕಾಯಿ ಆತಾವ. ಅಕ್ರೋಟ ಅಂತೇಳಿ ತಲೆಯಾಗಿನ ಮೆದಳು ಹೆಂಗಿರ್ತಾವ ಹಂಗೆ ಇರ್ತಾವ ನೋಡ್ರಿ ಒಳಗ. ಅದು ನೋಡ್ರಿ ಅಕ್ರೋಟ ಗಿಡ ಎಷ್ಟ್ ಈಗ ಹಚ್ಚಿನಿ, ಎಷ್ಟ್ ಹೆಲ್ದಿ ಆಗ್ಯದ ಗಿಡ. ಅಕ್ರೋಟ ಐತಿ. ಆಮೇಲೆ ಎಲ್ಲಾ ತರದ್ ನಮ್ ದೇಶಿ ಕುಂಬಳಿ ಬೆಳ್ಳ್ಯಾವ, ಎಲ್ಲಾ ಬಾಂಧಗಳಿಗೆಲ್ಲ ಅವ್ರಿಗೆ ಬೆಳ್ಳಿ ಅದಾವ. ಆಮೇಲೆ ಇದು ಎಳ್ಳು ಅಂತಾಗಲ್ಲ, ಕರಿ ಎಳ್ಳು, ಕರಿ ಎಳ್ಳು ಅವ್ರಿ ಇದು ಕರಿ ಎಳ್ಳು ಐತಿ. ಕರಿ ಎಳ್ಳ ಇದನ್ನು ಎಳ್ಳ ಕರಿ ಎಳ್ಳ ಐತಿ ನೋಡ್ರಿ. ಬಾಳ ದಾರ್ಸಿ ಗಿಡ ಇರ್ತದ, ಪ್ಯೂರ್ ಕರಿ, ಅಷ್ಟು ಕರಿ ಎಳ್ಳ ಐತಿ. ಕರಿ ಎಳ್ಳ ಐತಿ, ಕೆಂಪು ಎಳ್ಳ ಐತಿ, ಬಿಳಿ ಎಳ್ಳದ. ನಿಮ್ಗೆ ಎಲ್ಲಾ ಲಿಸ್ಟ್ ಕೊಡ್ತೀನಿ. ಈಗ ನಮ್ಮಲ್ಲಿ ಏನ್ ಕಾಯಿಪಲ್ಲೆ ಬೆಳಿತಾನೋ ಲಿಸ್ಟ್ ಕೊಡ್ತೀನಿ, ಅದನ್ನು ಕಳ್ಸಾಕತ್ತಿ. ನೋಡ್ರಿ ಕಾಫಿ ಗಿಡ ಎಷ್ಟ್ ಹೆಲ್ದಿ ಅದ ನೋಡ್ರಿ. ಕಾಫಿ ಗಿಡ ರೀ? ಕಾಫಿ ಗಿಡ 150 ಅವ್ರಿ. 150? ಹಾನ್ರಿ 150. ಇವು ಶಿರ್ಸಿನ್ರಿ. ಹಾನ್ರಿ ಶಿರ್ಸಿಗೆ ಹೋಗಿದನ್ರಿ, ಅಲ್ಲಿ ತಗೊಂಬಂದಿನಿ. ಏಲಕ್ಕಿ ಕಾಫಿ ಎಲ್ಲ ಅಲ್ಲಿ ತಗೊಂಬಂದ ನೋಡ್ರಿ. ಈಗ ಜವಾರಿ ಪಪ್ಪಾಯಿ. ಹೌದು, ಪಪ್ಪಾಯಿ ನೋಡಿ ಜವಾರಿ. ಹಾನ್ರಿ ಈ ಟೈಪ್ ಅದ. ಸೂಪರ್. ಅಡಿಕೆ ಗಿಡ ನೋಡ್ರಿ. ಈಗ ನೋಡ್ತಿರ್ಬೋದು ಸ್ನೇಹಿತರೆ, ಅಡಿಕೆ ಗಿಡ ಯಾವ ರೀತಿ ಅದಾವ ಅಂತಂದ್ರೆ ನೋಡ್ರಿ. ಈಗ ನೋಡ್ರಿ ಅಡಿಕೆ ಗಿಡ ಒಂದು ಹೋದ್ ಸಾರಿ 68 ಕಿಲೋ ಬಂದಾವ್ರಿ ಇವು ಕಾಯಿ. 2 ಗಿಡಕ್ಕೆ 68 ಕಿಲೋ ಹಸಿ ಅಡಿಕೆ. ಮಂಗಳೂರದವ್ರೆ ನೋಡ್ಲಕ್ ಬಂದಿರು, ನಮ್ಮಲ್ಲಿಕಿನ ನಿಮ್ಮಲ್ಲೇ ಬಾರಿ ಬಂದಾವತ್ತಿದ್ರು ಅಂದ. ಇದು ನೋಡ್ರಿ, ಇದು ಜಂಡು ಬಾಂಬ್ ಅಂತೇಳಿ. ಯಾವ್ದ್ರಿ ಇದು ಜಂಡು ಬಾಂಬ. ನಿಮ್ಗೊಂದು ಒಂದೇ ಟೊಂಗೆ ಕೊಡ್ತೀನಿ ತಿನ್ನಾಕ, ತಿಂದು ನೋಡಿ ಜಂಡು ಬಾಂಬ್ಗ ಇದಕ್ಕೆ ಏನು ವ್ಯತ್ಯಾಸ ನೋಡ್ರಿ, ನೀವೇ ಹೇಳಿ. ಮೈ ಎಲ್ಲ ಕಿವ್ಯಾನ್ ಹೋಗಿ ಬರ್ತಾವ ನಿಮ್ಗೆ, ಹಂಗೈತಿ. ತಿನ್ನರಿ. ಇದು ಎದಕ್ಕೆ ಯೂಸ್ ಇದು ಕೆಮ್ಮ ನಗಡಿ ಗಂಟ್ಲ ಕಪ್ಪ ಇರ್ತದಲ್ಲ, ಇವತ್ತು ಒಂದಿನ ತಿಂದು ನಿಮ್ ಗಂಟ್ಲ 2 ಸಾವಿರ ತಿಂದ್ ನೋಡ್ರಿ. ನೀವು ಮಾತಾಡಕ್ ಹೇಳ್ರಿ ನಿಮ್ಗೆ ಹೆಂಗಾತ ಜಂಡು ಬಾಂಬ್. ಇದು ಎಲ್ಲ ಅದೇ ನೀವೆಂದೂ ನಿಮ್ ಜೀವನದಾಗೆ ತಿಂದಿಲ್ಲ, ಇದು ಫಸ್ಟ್ ಇವತ್ತು ತಿನ್ನೋದು ನೋಡ್ರಿ ಸ್ನೇಹಿತರೆ. ತಿಲ್ಲಗತ್ತೀನಿ. ಇವಪ್ಪ ಖರೆ ನಾವು ಆ ಜಂಡು ಬಾಂಬದ್ ಇದು ಚಾಕ್ಲೇಟ್ ಬರ್ತಾವಲ್ಲ, ಅದಕ್ಕಿಂತ ಕಾಣ್ತದ ಖರೆ. ಕೊರೋನಾ ಜಾಡ್ ಹೋಗ್ತಾವ ಇವ್ 3 ಎಲಿ ತಿಂದ್ರ. ಫುಲ್ ಗಂಟೆಲ್ಲ. ಇದು ಜಂಡು ಬಾಂಬ್ ಎಲ್ಲ. ಸ್ವಲ್ಪ ಗಂಟೆ ಇದಾಗಿತ್ತು. ಏನ್ರಿ ಬಹಳ ಮಂದಿ ಮೆಚ್ಚುಗೆ ಪಡ್ತಾರ ಇದು. ಇದು ಒಂದು ಸ್ವಲ್ಪ ನೋಡಂಬ್ರಮ್ಮ, ಆಮೇಲೆ ಹೇಳಕತ್ರಿ. ಹೇಳ್ತೀನಲ್ಲ ಇದ್ರದ್ದು ಭಾರಿ ಇದು ಎಲ್ಲ ನಿಮ್ಗೆ ತೋರಿಸ್ತೀನಿ. ಅದ್ರದ್ದು ನಿಮ್ಗ ಏನು ಆಗ್ತದ ಅನ್ನೋದು ಹೇಳ್ತೀನಿ. ಆಮೇಲೆ ಕರಿ ಗುಲ್ಗಂಜಿ, ಕರಿದು ಗುಲ್ಗಂಜಿ, ಕರಿ ಗುಲ್ಗಂಜಿ. ಈಗ ನೀವು ಜಂಡು ಬಾಂಬ್ ತಿಂದಿರಲ್ಲ, ಇದನ್ನು ಒಂದ್ ಸ್ವಲ್ಪ ಕೊಡ್ತೀನಿ ತಿನ್ನಾಕ. ಇದು ಬಿಳಿ ಗುಲ್ಗಂಜಿ ಅವ, ಕೆಂಪು ಗುಲ್ಗಂಜಿ ಅವ, ಅವೇ ಬೇರೆ. ಇದು ಕರಿ ಗುಲ್ಗಂಜಿನೇ ಬೇರೆ. ಗುಲ್ಗಂಜಿ ತಿಂತಾ ಇದೀನಿ ಸ್ನೇಹಿತರೆ, ಬನ್ನಿ ತಿಂದು ನೋಡ್ರಿ. ಎಷ್ಟು ರುಚಿ ಐತಿ, ಎಷ್ಟು ಟೇಸ್ಟ್ ಐತಿ. ರುಚಿ ಐತ್ರಿ ಇದು. ಕೈ ಇರ್ತದ ನಾನ್ಕೊಂಡ್ ರುಚಿ ಐತಿ ಇದು. ಆಮೇಲೆ 6 ಜಾತಿ ಗುಲ್ಗಂಜಿ ಹಾಕಿನಿ. ಈಗ ಇಲ್ಲಿ ನೋಡ್ರಿ ನಾಟ್ಯಾವೆಲ್ಲ 6 ಜಾತಿ. ಕರಿ ಗುಲ್ಗಂಜಿ, ಕೆಂಪು ಗುಲ್ಗಂಜಿ, ಬಿಳಿ ಗುಲ್ಗಂಜಿ, ಹಳದಿ ಗುಲ್ಗಂಜಿ ಎಲ್ಲಾ ಜಾತಿ ಹಾಕಿನಿ. ಇವ್ ನಾಡ್ಸಿನಿ. ಇದು ಮತ್ ಮುಂದೆ ಈಗ ವಾಡಾಸವ ಇದ್ದೀನಿ ಕಟ್ಟೆ, ಮತ್ತಿನ ಇಲ್ಲಿ ಬೀಜ ಹಾಕಿನಿ ಅಂದ. ಈಗ ಇದು ಇಲ್ಲಿ ಬಿಳಿ ಗುಲ್ಗಂಜಿ ಐತಿ ತೋರಿಸ್ತೀನಿ. ಇದು ಎಷ್ಟು ರುಚಿ ಅದ್ರಿ, ಚಾಕ್ಲೇಟ್ ತಿಂದ. ಬಾಳ ರುಚಿ ರೀ. ಈಗ 1 ಲೀಟರ್ ನೀರ್ ಕುಡೀರಿ ನೀವು, ಸಕ್ರಿ ನೀರ್ ಕುಡ್ದಂಗೆ ಇರ್ತಾವ. ಇದು ನೋಡ್ರಿ, ಇದಕ್ಕೆ ಅಜ್ವೇನ್ ಅಂತೀವಿ ನಾವು. ಈಗ ಅದು ತಿಂದ್ರಲ್ಲ, ಇದು ತಿಂದ್ ನೋಡ್ರಿ. ಇದಕ್ಕೇನಿದೆ ಕಿಡ್ನಿ ಇದು ಇಲ್ಲ, ಅದು ಬೇರೆ ರೀ. ಅದು ಕಿಡ್ನಿ ಐತಲ್ರಿ. ಇದು ತಿಂದ್ ನೋಡ್ರಿ ನೀವು. ತಪ್ಪಲ ಅಜ್ವೇನ, ಅದು ಕಾಳ ಅಜ್ವೇನ್ ಬೇರೆ, ಇದು ತಪ್ಪಲ ಅಜ್ವೇನ. ತಪ್ಪಲ ಅಜ್ವೇನ ಇದು ಹಾಕಿ ಬಜಿ ಅದು ಮಾಡಿದ್ರೆ ನೀವು 1 ಪ್ಲೇಟ್ ತಿನ್ನ, ನಾ 3 ಪ್ಲೇಟ್ ತಿಂತೀರಿ ನೀವು. ಟೇಸ್ಟ್ ನೋಡ್ತಾ ಇದ್ದೀನಿ, ನೋಡ್ಬೋದು. ಇನ್ನೇಗೆ ಜಸ್ಟ್ ಫ್ರೆಶ್ ಹರಿದು ಕೊಟ್ಟಾರ ನನಗ. ಅಜ್ವೇನ್ಕ ಅದಕ್ಕೆ ಏನು ವ್ಯತ್ಯಾಸ ಅದ ಹೇಳ್ರಿ ನೀವೇ. ಅಜ್ವೇನ್ಕಿನ ಕಡಕ್ ಐತಿಲ್ ನೋಡ್ರಿ, ತಿಂದು ನೋಡಿ ಹೇಳ್ರಿ ನನಗೆ. ಆಮೇಲೆ ನಾವು ಬಜ್ಜಿ ಒಳಗ ಅಜ್ವೇನ್ ಹಾಕಿರ್ತಾರ, ಮತ್ ನಾವು ಅಡಿ ಟೈಮ್ ಏನ್ ರೈಸ್ ಅತ್ ಮಾಡಿರ್ತಾರ, ಅವಾಗ ಅಜ್ವೇನ್ ಹಾಕಿರ್ತಾರ ಗೊತ್ತ, ಸೇಮ್ ಹಂಗೆ ಟೇಸ್ಟ್. ಸೇಮ್ ಹಂಗೆ ಐತಲ್ರಿ. ಆಮೇಲೆ ಇಲ್ಲಿ ನೋಡ್ರಿ,
ಇನ್ನ ಮುಂದಿನ ನೋಡ್ರಿ ಇದಕ್ಕ ಬೆಳ್ಳುಳ್ಳಿ ಎತ್ತಾಗ ಯಾವ್ದ್ರಿ ಇದಕ್ಕೆ ಬೆಳ್ಳುಳ್ಳಿ ಇದು ಬಳ್ಳೊಳ್ಳಿ ಹಾ ಬಿಳಿ ಬೆಳ್ಳುಳ್ಳಿ ಇದು ನಿಮ್ಗೊಂದ್ ಎಲಿ ಕೊಡ್ತೀನಿ ತಿನ್ನಾಕ ಹಾ ರೀ ಇದು ಒಂದ್ ಎಲಿ ತಿಂದ್ರಿ ಅಂದ್ರ ನಿಮ್ ಕಣ್ಣ ನೀರ್ನು ಬರ್ತಾವ ಬೈಬೇಡ್ರಿ ನೋಡ್ರಿ ಮತ್ತ ಏನ್ರಿ ಅಳಿಸರ ತನಬೇಡ್ರಿ ಅಲ್ಲ ನಿಮ್ ಕಣ್ಣ ನೀರ್ನು ಬರ್ತಾವ ಅಷ್ಟು ಖಾರ ಐತಿ ಚಂತನ ಇವತ್ತು ಚಂತನ ನಿಮ್ ಬಾಯಿ ಮಗಲಾಗ ನಿಂತಾಗ ಎಲ್ಲಾ ಫುಲ್ ಬೆಳ್ಳುಳ್ಳಿ ನಾರ್ ಅಷ್ಟು ಇಲ್ಲ ತಿನ್ರಿ ಪುಗ ತಿನ್ರಿ ಏನಾಗಲ್ಲ ಗಂಟ್ಲು ಬಹಳ ಸೀದಾ ಆಗ್ತದ ನೀವು ತಿನ್ರಿ ತಿಂತಾ ಇದ್ದೀನಿ ಇದು ತಿಂದ ಬಳಕ ನಿಮ್ಗೆ ಇದ್ರ ಮೇಲೆ ಟೇಸ್ಟ್ ಬರಂದ ಇನ್ನೊಂದು ಕೊಡ್ತೀನಿ ನಾನು ನೋಡ್ರಿ ಅದು ಸರಿ ಅಲ್ರಿ ಯಪ್ಪೋ ಜವಾರಿ ಬೆಳ್ಳುಳ್ಳಿಗೆ ಸಾಕ್ ನನಗೆ ಇಟ್ಟೇರಿ ಏನ್ರಿ ಜವಾರಿ ಬೆಳ್ಳುಳ್ಳಿ ಸೈಡ್ ಕಣ್ಣ ನೀರು ಬರ್ಬೇಕು ಕಿವ್ಯಾಗಿನ ಹೋಗಿ ಅಂತ ಕಡಕ್ ಐತಿ ಇದು ಏನ್ ಯಪ್ಪೋ ಸ್ನೇಹಿತರೆ ನನ್ನ ಕೈಲಿ ಒಂದು ಪೂರ್ತಿ ತಿನ್ನೋದಾಗಲ್ಲ ವಾವ್ ಇದು ನಮ್ಮ ದೇಸಿ ಜವಾರಿ ಅಂಜೂರಿಗಳಾಗ ಅಂಜೂರ ಹಾ ದೇಸಿ ದೇಸಿ ದೇಶಿದು ಇದು ಇದು ತಿನ್ರಿ ನೀವು ಅಂಜೂರಿಕಾಯಿ ಎಲ್ಲಿ ಬೇಕಲ್ಲಿ ಮಾರ್ಕೆಟ್ದಾಗ ತಿಂದು ನೋಡ್ರಿ ನಮ್ಮಲ್ಲಿ ತಿಂದು ನೋಡ್ರಿ ಹೆಂಗೈತಿ ಯಾವುದೇ ಒಂದ್ ಇದ್ರು ವಿಶೇಷ ಅದ ನಮ್ಮಲ್ಲೇನು ಹಂಗ ಇದು ಇಲ್ಲ ಅಗದಿ ಹುಡುಕ್ಯಾಡಿದ್ರು ಸಿಗಬಾರ್ದು ಅಂತ ಜಾತಿ ಹಣ್ಣಿನ ಗಿಡ ಇಟ್ಟಿನಿ ಇದೀನಿ ನೀವು ಅಂತ ತಿನ್ರಿ ಹಂಗೆ ನಾನು ಇಲ್ಲ ಇಲ್ಲ ತಿನ್ರಿ ಬೈತಾರ ಅವ್ರ ಇಲ್ಲಿ ತಿನ್ರಿ ನೀವು ತಿನ್ರಿ ನಾ ದಿನ ತಿಂತೀನಲ್ಲ ವಾವ್ ಎಷ್ಟು ಟೇಸ್ಟ್ ಅದ್ ನೋಡ್ರಿ ನೀವು ತಿಂದು ಇದು ಜವಾರಿ ಅಂಜೂರ ಸೂಪರ್ ಆಮೇಲೆ ಐಟಮ್ ತಿಂದ ನಾ ಜಿಂದಿಗೆ ಹೋಗಿ ತಿಂದಿಲ್ಲ ಇಷ್ಟು ಹುಟ್ಟು ಇನ್ನ ಬಾಳ ಅದಾವ ಬರ್ರಿ ನೀವು ತಿಂದ್ರ ಇದು ಎಲಿಬೇಳಿ ಹೌದು ಎಲಿ ಇದು ನಮ್ಮ ಅಂಬಾಡಿ ಎಲಿ ಅಂತಾರ ಇದಕ್ಕ ಅಂಬಾಡಿ ಎಲಿ ರೀ ಕಲ್ಕತ್ತಾ ಎಲಿ ಅದ ಅಲ್ಲಿ ಕಲ್ಕತ್ತಾ ಎಲಿ ಹಾ ಕಲ್ಕತ್ತಾ ಐತಿ ಅದನ್ನು ತೋರಿಸ್ತೀನಿ ಇದು ಇಳೆದೆಲಿ ಹಾ ರೀ ಆಮೇಲೆ ಬರ್ರಿ ನಾ ಬಾಳ ಒಂದೊಂದೊಂದೊಂದ್ ನೋಡು ನೀನ ಓಕೆ ರೀ ಸರ ಈ ಸಿಂಧಿ ಗಿಡ ಏನ್ರಿ ಇದು ಖಜೂರಿ ಗಿಡ ರೀ ಖಜೂರಿ ಗಿಡ ಇಟ್ಟು ದೊಡ್ಡದಾಗ್ಯದ್ರಿ ಹಾ ಖಜೂರಿ ಗಿಡ ಇದು ಇದಕ್ಕೆಲ್ಲ ತುಂಬಾ ಹಬ್ಬ ನೋಡ್ರಿ ಇದು ಎಲ್ಲಾ ಬೇಳಿ ಇದು ಬಿಳಿ ಗುಲ್ಗಂಜಿ ಹೂವ ಗಿಡದ ಮ್ಯಾಲೆಲ್ಲ ಕರಿ ಗುಲ್ಗಂಜಿ ನಿಮ್ಗೆ ತಿನ್ನಾಕ್ ಕೊಟ್ಟದ್ದು ಇದು ಪ್ಯೂರ್ ಬಿಳಿ ಗುಲ್ಗಂಜಿ ಈಗ ಇದ್ರ ಕಾಳು ಇರ್ತಾವ ನೋಡ್ರಿ ಇಲ್ಲಿ ಕಾಳು ತೋರಿಸ್ತೀನಿ ನಿಮ್ಗ ಓ ಖರೆ 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 ಅಲ್ಲ ಯಾವದೂನು ಸುಮ್ಮನೆ ಇದು ಹೇಳ್ಬಾರ್ದು ಇದು ನೋಡ್ರಿ ಈಗ ಬಿಳಿ ಗುಲ್ಗಂಜಿ ಹಿಂಗ್ ಬಿಳಿ ಇರ್ತೈತಿ ಓ ಗುಲ್ಗಂಜಿ ನೋಡ್ರಿ ಗುಲ್ಗಂಜಿ ಈಗ ಹಿಡೀರಿ ನಿಮ್ ಕೈಯಾಗ ಹಾಕ್ತೀನಿ ನೋಡ್ರಿ ಈಗ ಬಿಳಿ ಗುಲ್ಗಂಜಿ ಇವು ಬಿಳಿ ಗುಲ್ಗಂಜಿ ಅವು ಕರಿ ಗುಲ್ಗಂಜಿ ತಪ್ಪಲೆ ತಿಂದಿ ನಾನು ಅದು ಕಾಳ ತೋರಿಸ್ತೀನಿ ಆಮೇಲೆ ಸ್ವೀಟ್ ಅದಾವ ಸ್ವೀಟ್ ಇತ್ತದು ಆಮೇಲೆ ಇದು ನೋಡ್ರಿ ಇದಕ್ಕ ಕಂಡಕಿ ಮಂಗಳೂರಿ ಅಂತಾರ ಕಂಡಿಕಿ ಮಂಗಳೂರು ಹಾ ಕಂಡಿಕಿ ಮಂಗಳೂರಿ ಕಂಡಿಕೆ ಐತಿ ತಪ್ಪಲಿಲ್ಲ ಏನಿಲ್ಲ ಈಗ ಹಿಂಗೆ ಹೋಗ್ಯದ ನೋಡ್ರಿ ಏಕಡೆ ಕಂಡಿಕಿ ಮಂಗಳೂರು ತಪ್ಪಲನೇ ಇಲ್ಲ ಬಾಳ 30 ಫುಟ್ ಹೈಟ್ ಹೋಗ್ಯದ್ರಿ ಇದು ಯಾವ್ದಕ್ರಿ ಇದು ಏನಿದು ಇದು ಕೈಗೆ ಕಂಡಿಕಿ ಹುಣ್ಣ ಆತಾವಲ್ಲ ಇದನ್ನು ಜೇಜಿಕಿ ಅಂದ್ರೆ ಹಿಂಗ್ ಕಟ್ಟಿದ್ರ 3 ದಿವ್ಸನಾಗ ಹುಣ್ಣು ಹೋಗಿ ಹೆಂಗಿತ್ತ ಹಂಗ ಸೀದಾ ಆಗ್ತಾವ ಇಲ್ಲ ನೀವು ದವಾಖಾನಿಗೆ ತೋರಿಸಿದ್ರ ಅದು ಒಡೆದು ಹೋಗಿ ಸೋರಿ ಬಟ್ ಅದು ಡೊಂಕ್ ಆತಿರ್ತಾವ ಇದಕ್ಕೆ ಏನೂ ಆಗಂಗಿಲ್ಲ ಹೆಂಗಿದ್ದು ನಮ್ ಮೊದಲ ಹಂಗೆ ಆಗ್ತದ ಆ ಪ್ರಕಾರ ಜಗಿ ಬಿಡ್ತದೆಲ್ಲ ಜೇಜಿಕಿ ಅಂದ್ರೆ ಕಟ್ಟಿ ಬಿಡ್ತೇವ್ರಿ ಇದು ಹೋಗ್ತದ ನೀವು ಮಿನಿಮಮ್ ಏನೇನದು 5-6-7 ಔಷಧಿ ಗಿಡಗಳು ನೋಡಿದ್ರಿ ನಮ್ಮಲ್ಲಿ 200 ನಮೂನಿ ಒಂದು ಕನಿಷ್ಠ 100 ನಮೂನಿ ಸದ್ ರೆಡಿ ಅದಾವ ಬರ್ರಿ ನೋಡಾಕತ್ತ ಸ್ನೇಹಿತರೆ ಬನ್ನಿ ನೋಡ್ರಿ ನಮ್ಮ ರೈತನ ಕೋಟ್ಯಾಧೀಶನ ಒಂದು ಔಷಧಿಗಳ ಒಂದು ಸರಮಾಲೆ ನೋಡ್ತಾ ಇರ್ಬೋದು ನೀವು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಮತ್ತೊಬ್ರಿಗೆ ಶೇರ್ ಮಾಡ್ರಿ ಇದೇ ರೀತಿ ಹೊಸ ವಿಡಿಯೋ ಬರ್ತಾ ಇದಾವ ಈ ಒಬ್ಬ ರೈತರು ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತದೆ ಹಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದೇನೋ ಹೊಸದಾಗಿರುವಂತ ತೆಗೆದೇ ಬಿಟ್ಟರು ನೋಡಮ್ಮ ಬರ್ರಿ ಈಗ ಇದು ನೋಡ್ರಿ ಸರ್ವ ಸಾಂಬಾರ ಮಸಾಲ ಇದ್ರ ಹೆಸರ ಸರ್ವ ಸಾಂಬಾರ ಮಸಾಲ ಇದ್ರೊಳಗೆ ಏನೈತಿ ಅಂದ್ರ ನೀವು ಬಾಯಾಗ ತಿನ್ರಿ ನೀವ್ ಏನ್ ಅನ್ಕೋತೀರಿ ಇದು ಏಲಕ್ಕಿ ತಿನ್ನಂಗ ಆಗ್ಲಿಕತ್ತದ ತಿಳಿ ಏಲಕ್ಕಿ ಹಂಗೆ ವಾಸ ಬರ್ತೈತಿ ಅಲ್ಲಿಂದ ಇಲ್ಲ ಲವಂಗದಂಗ ಬರ್ತದ ಅನ್ಕೋರಿ ಲವಂಗದಂಗ ಖಾರನು ಹತ್ತದ ಲವಂಗದೇ ವಾಸ ಬರ್ತದ ಆಮೇಲೆ ಇಲ್ಲಪ್ಪ ಇದು ದಾಲ್ಚಿನಿ ಹಂಗದನ್ರಿ ದಾಲ್ಚಿನಿ ಹಂಗೆ ಹತ್ತದ ಎಟ್ ಸರ್ವ ಸಾಂಬಾರ ಎಟ್ ಮಸಾಲೆ ಅದಲ್ಲ ಎಲ್ಲಾ ಪದಾರ್ಥಗಳು ಇದು ಒಂದ್ರಾಗೆ ಅದಾವ ಅಂದ್ರ ನಾ ಯಾವ ರೀತಿ ಅನ್ಕೋತಿನಿಲ್ಲ ಆ ರೀತಿ ಆಗ್ತದೆ ಉಸರೊಳಿ ಇದ್ದಪ್ಲೆ ಇದು ನಾನು ಅನ್ಸೋ ಮಟ್ಟಿಗೆ ಅದಕ್ಕೆ ಉಸರೊಳಿ ಇದ್ದಪ್ಲೆ ತಿಂದು ನೋಡ್ರಿ ನೋಡಮ್ರ ಟೇಸ್ಟ್ ನೋಡ್ತೀನಿ ಒಂದ್ ಎಲಿ ತಿಂದು ನೋಡ್ರಿ ನೀವು ಹೆಂಗೈತಿ ಎಷ್ಟು ಸರಳ ಆಗ್ತದ ಗಂಟ್ಲ ಎಷ್ಟು ಶೇವಿ ಐತಿ ಅದ್ರದ್ದು ಎಷ್ಟು ವಾಸನೆ ಬರ್ತದ ನೋಡ್ರಿ ನೀವು ಸುಮ್ಮನೆ ಏನಾರ ಸುಳ್ಳು ಹೇಳೋದು ಬೇಡ ನಮ್ಗೆ ಖುದ್ದಾಗಿ ನೀವು ತಿಂದು ನೋಡಿದ ಬಳಿಕ ನನಗೆ ಹೇಳ್ರಿ
ಏನ್ ಬೇಕಾದ್ರೆ ಟೇಸ್ಟ್ ಅನ್ರಿ ನೀವು ಆ ಟೇಸ್ಟ್ ಬರ್ತದೆ ಇದ್ರೊಳಗೆ. ನಾವ್ ಎಲಿ ಮತ್ತೆ ಇದು ತಿಂತಿರ್ತೀವಿ ಗೊತ್ತೇನಿ, ಎಲಿ ತಿನ್ನ ಟೇಸ್ಟ್ ಬತ್ತು, ರಸ ನುಂಗನ ಯಾಲಕ್ಕಿ ತರ ಬತ್ತು. ಅರ್ಧಂಗ ದಾಲ್ಚಿನಿ ಹೆಂಗ್ ಬರ್ತದೆ? ಹೌದು, ರುಚಿ ಬರ್ತದ ದಾಲ್ಚಿನಿ ಹಂಗ. ಸೇಮ್ ರೀ. ಅದಕ್ಕೆ ನೀವು ಏನ್ ಅನ್ಕೋತೀರ ಆ ಟೈಪ್ ಅದ. ಬರ್ರಿ ಸ್ನೇಹಿತರೆ, ಬಾ ಅಂದ್ರೆ ಬಾ ವಿಚಿತ್ರ ಬರೀಲಿ ಬರ್ನ. ಇದು ನೋಡ್ರಿ, ಯಾವ್ದ್ರಿ ಇದು? ಅಶ್ವಗಂಧ. ಅಶ್ವಗಂಧ ನೋಡ್ತಾ ಇರ್ಬೋದು ನೀವು. ಅಶ್ವಗಂಧ ಬಹಳ ಇದ್ರದ್ದು ನೀವು ನಿಮ್ ಮೊಬೈಲ್ದಾಗ ಅದು ಹೊಡೆದ್ರೆ ಇದ್ರದ್ದು ಎದಕ್ಕೆ ಉಪಯೋಗ ಅದ ನಿಮ್ಗೆ ಗೊತ್ತಾಗ್ತದ. ಅಶ್ವಗಂಧ ಬಹಳ ಜಡ್ಡಿಗೆ ಬರ್ತದ, ಬಹಳ ಕೆಲವೊಂದು ಆಯುರ್ವೇದಿಕದೊಳಗೆ ಬಹಳ ಮುಖ್ಯ ಇದು ಅದ್ರದ್ದು ಔಷಧ. ಅದಕ್ಕೆ ಇದು ಅಶ್ವಗಂಧ. ಕಾಯಿನೂ ಬರ್ತದ, ತಪ್ಲನೂ ಬರ್ತದ, ಬೇರ್ನೂ ಬರ್ತೈತಿ, ಎಲ್ಲಾನು ಉಪಯೋಗ ಬರ್ತದ. ಅದು ನನಗೆ ಅನಿಸ್ತದ ನಿಮ್ಗೆ ಏನಾದ್ರು ಆರಾಮ್ ತಪ್ಪೇನೋ ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿಲ್ಲ. ಏನು ಹೋಗಲ್ರಿ. ಮತ್ತ ಹಾಸ್ಪಿಟ್ಲ್ಗೆ ಹೋಗ್ತಿದ್ರೆ ನಾವ್ಯಾಕ ಇಡೀ ಜಗತ್ ನಮ್ಮ ತೋಟ ಕಾಣ್ತಾರ ನೋಡುವಂಗ ಮಾಡೋಣ. ನಾವ್ ಇದ್ ನೋಡ್ರಿ, ಮರಗೆಣಸ. ಹೌದು, ಮರಗೆಣಸ, ಗಿಡದ ಗೆಣಸ ಬೇಳೆ ಆತಾವ್ರಿ. ಹೌದ್ರಿ, ಹೌದಿಲ್ರಿ? ಹೌದು. ಅದು ಬೇಳೆ ಬೇರೆ, ಇದು ಗಿಡದ ಗೆಣಸ. ಗಿಡದಾಗೆ ಇಲ್ಲ, ಇಲ್ಲಿ ಬಡ್ಡಿಗೆ ಆತಾವ್ರಿ. ಇಲ್ಲೆಲ್ಲ ಈಗ ನೆಲ ಸೀಳಾಕತ್ತದ, ಇಲ್ಲಿ ಬಡ್ಡಿಗೆ ಆತಾವ್ರಿ. ಇಲ್ಲಿ ಒಂದೊಂದು ಗೆಣಸ 3 ಕಿಲೋ 4 ಕಿಲೋ ದೊಡ್ಡ ಆತಾವ. ಒಂದೇ ಗೆಣಸ? ಇಂತಾವ್ 10-15 ಗೆಣಸು ಬರ್ತಾವ ಒಂದ್ ಗಿಡಕ್ಕೆ. ಮರಿಗೆಣಸ ಅಂತಾರ. ಇದು ನೋಡ್ರಿ, ಈಗ ಎಲ್ಲಾ ಮರಿಗೆಣಸ. ಇದು ಮರಿಗೆಣಸ. ಈಗ ಇದ್ರಲ್ಲ ಚಾ ಮಾಡ್ತಾರಿ. ಇದು ಗೊತ್ತಿರೋದು, ನಮ್ ಕಡೆ ಐತಿ. ಲಿಂಬಿ ಹುಳಿ ಹಂಗ ಟೇಸ್ಟ್ ಬರ್ತೈತಿ. ಇದು ಚಾ. ಹೌದೌದು, ಟೇಸ್ಟ್ ಬರ್ತೈತಿ. ನೋಡ್ರಿ, ಇದು ಮರಿಗೆಣಸ. ಏಲಕ್ಕಿ ಬಾಳಿ. ಯಾಲಕ್ಕಿ ಸಣ್ಣ ಬರ್ತಿರ್ತಾವಲ್ಲ, ಸಣ್ಣ ಏಲಕ್ಕಿ ಬಾಳಿ ನೋಡ್ರಿ. ನೋಡ್ತಾ ಇರ್ಬೋದು. ಇದು ಏಕಾಟಿ ಇದು ಲೈನ್ ಪೂರಾ ಏಲಕ್ಕಿ ಬಾಳಿ. ಇಲ್ಲಿ ಬಂದ್ ಬರಕ ಬಾಳ ಅಂದ್ರೆ ಬಾಳ ಖುಷಿ ಸಿಗ್ಲಿಕತ್ತ ನನಗ. ಏನೋ ಒಂಥರ ಮಜಾ. ಅವ್ರು ತೋರ್ಸಕತ್ತಾರ, ಹೆಂಗ್ ತೋರ್ಸಕತ್ತಾರ ಗೊತ್ತ, ಪ್ರತಿಯೊಂದನ್ನು ಪಿನ್ ಟು ಪಿನ್ ಆಗಿ ತೋರಿಸ್ತಾ ಇದಾರ. ನೀವು ನೋಡ್ಬೋದು ಎಷ್ಟು ತಲಿ ಇದ್ದಿರ್ಬೇಕು. ಮಾತಾವ್ರ ಸಾಲಿ ಕಲ್ತಿಲ್ರಿ, ನಮ್ಮ ರೈತರು ಅನ್ಎಜುಕೇಟೆಡ್ ಅಂತ ಹೇಳ್ತಾರ. ಯಾರು ಹೇಳ್ತಾರೆ ಬರ ಕರ್ಕೊಂಬರಿ ಅವ್ರಿಗೆ ಇಲ್ಲಿ. ಇವ್ರು ಅದ್ರ ತಂದ್ ನಿಂದ್ರಿಸ್ರಿ, ಹೆಂಗ್ ಹೇಳ್ತಾರ ನೋಡ್ರಿ. ಒಂದು ನೋಡ್ರಿ, ಏಲಕ್ಕಿ ನೋಡ್ರಿ, ಇಲ್ಲಿ ಏಲಕ್ಕಿ ಗಿಡ. ನಮ್ಮಲ್ಲಿ ಏಲಕ್ಕಿ ಬರಲತ್ತಾರ. ಹೌದು ನೋಡ್ರಿ, ಏಲಕ್ಕಿ ಗಿಡ ಹೆಂಗ್ ಬಂದಾವ. ಈ ಸಾರಿ ಕಾಯಿ ಬಿಡ್ತಾವ. ಈಗ ಎಲ್ಲಾ ಕೋಲ್ ಬಿಟ್ಟಾವ, ಈ ಸಾರಿ ಕಾಯಿ ಬಿಡ್ತಾವ. ದೊಡ್ಡ ಗಿಡ ಆಗ್ಯಾವ, 2 ವರ್ಷದ ಗಿಡ ಅದಾವ ಇವು. ನೋಡ್ರಿ, ಏಲಕ್ಕಿ ಹಿಂಗೈತಿ. ಬರ್ರಿ, ಈಗ ಇದೆಲ್ಲ ಏಲಕ್ಕಿ. ಒಂದ್ ಲೈನ ಬಾಳಿ ಹಚ್ಚಿವು. ಒಂದ್ ಲೈನ್ ಬಾಳಿ ಹಚ್ಚಿ, ಒಂದ್ ಲೈನ್ ಕಾಫಿ ಹಚ್ಚಿವ್ರಿ. ಹೌದಲ್ಲ? ಅಂದ್ರ ನೆಳ್ಳಿಗೆ ಚಲೋ ಆತಾವತೇಳಿ 1 ಲೈನ್ ಬಾಳಿ 1 ಲೈನ್ ಕಾಫಿ ಮಾಡಿವು. ಅಂದ್ರ ಕಾಫಿಗೆ ನೆಳ ಬೇಕೇನ್ರಿ? ನೆಳ ಬೇಕ್ರಿ. ಮತ್ತ ಈ ಬಾಳಿ ಲೈನ್ದಾಗೆ ಇದು ಮಾಡಿವ್ರಿ, ಏನೋ ಅಡಿಕೆ ಗಿಡ. ಬಾಳಿ 2 ವರ್ಷಕ್ಕೆ ಹೋತಾವ್ರಿ. ಹೌದ್ರಿ. ಮುಂದ ದೀರ್ಘಾವಧಿ ಉಳಿಲತ್ತೇಳಿ ಇದ್ರಾಗೆಲ್ಲ ಅಡಿಕೆ ಹಚ್ಚಿ. ಎಲ್ಲಿ ಹಚ್ಚಿರೋ ಅಡಿಕೆ? ಇದು ಅಡಿಕೆ ಗಿಡನೇ. ಇದು ಅಡಿಕೆ ಗಿಡನೇ? ಹೌದು, ಇದು ಅಡಿಕೆ, ಅದು ಅಡಿಕೆ. ಇದು ಮೆಣಸಿನಕಾಯಿ ಇಲ್ರಿ, ಇದು ಜವಾರಿ ಬೆಂಡಿ, ಓಲ್ಡ್ ಜವಾರಿ ಬೆಂಡಿ. ಜವಾರಿ ಓಲ್ಡ್ ಬೆಂಡಿ. ಇನ್ನ ಅಲ್ಲಿ ಬೆಂಡಿ ತೋರಿಸ್ತೀನಿ, ಮುಂದೆ ಐತ್ರಿ ಅದು ಬೆಂಡಿ ಪ್ಲಾಟ್. ಬೆಂಡಿ ಚವಳಿ ಎಲ್ಲ ತೋರಿಸ್ತೀನಿ. ಇದು ಏಲಕ್ಕಿ ತೋರ್ಸಕತ್ತೀನಿ. ಏಲಕ್ಕಿ ಆದ ಕೂಡ್ಲೇನೆ ಇದು ನೋಡ್ರಿ, ಗೋಲ್ಡನ್ ಪಪ್ಪಿಕಾಯಿ. ಗೋಲ್ಡನ್, ಬಂಗಾರದ ಪಪ್ಪಿಕಾಯಿ. ಡೇಟ ಹಿಂಗ್ ಬರ್ತಾವ, ಕಾಯಿ ಹಂಗ್ ಬರ್ತೈತಿ. ಬಂಗಾರದ ಕೆಲಾಗ ಬರ್ತದ, ಕಾಯಿ ಬರ್ತೈತಿ ಅಂದ್ರ ಇದಕ್ಕೆ ಗೋಲ್ಡನ್ ಪಪ್ಪಿಕಾಯಿ. ಏನಾದ್ರು ದೊಡ್ಡದಾತಾವ್ರಿ, 2 ಕಿಲೋ ಕಾಯಿ ದೊಡ್ಡ ಆತಾವ. ಅದ್ರೊಳಗ ಅದು ಪೂರಾ ಇದು ಬರ್ತದ ಫುಲ್. ಈಗ ನೋಡ್ರಿ, ಇವು ಅದಾವಲ್ಲ, ಇದು ಗೋಲ್ಡನ್ ಪಪ್ಪಿಕಾಯಿ. ನೋಡಿ ಸ್ನೇಹಿತರೆ, ಗೋಲ್ಡನ್ ಪಪ್ಪಿಕಾಯಿ ಏನಾದ್ರು ನೋಡಿದ್ರಿ ನೀವು? ನಿಮ್ ಕಾಲ್ ಜಾಗ್ತ ಒಂದ್ ಸ್ವಲ್ಪ ಹತ್ತಾತೆ ಬರ್ತೀರಿ. ಓಕೆ ರೀ. ಏನ್ ಬಂದೈತ್ರಿ ಇದಕ್ರಿ? ಮಿಲಿಬಾಗ್ ಅಂತೇಳಿ ಒಂದು ಜಡ್ ಹೋಗ್ರಿ. ಪತ್ರಿಕೆ ಎಲ್ಲ ಹೋಗ್ಯಾವ, ಇಲ್ಲಿ ನೋಡ್ತಾ ಇರ್ಬೋದು. ಅದೇ ಅದು ಮಿಲಿಬಾಗ್ ಅಂತೇಳಿ ಬಂದೈತ್ರಿ. ಅದು ಮುಂದೆ ಬರಬಾರ್ದು ಅಂತೇಳಿ ಅದಕ್ಕೆ ಹೀಗೆ ಉಪಯೋಗ ಮಾಡಿವ್ರಿ. ಅದಕ್ಕೆ ಏನ್ ಹಾಕಿರಿ ಈಗ? ಅದಕ್ಕೆ ಔಷಧಿ, ಆಕಳು ಉಚ್ಚಿ, ಜೀವಾಮೃತ. ಹೌದು, ಇದು ಹಾಕಿರಲ್ಲ ಈಗ ಎಲ್ಲ ಹಾಕಿವ್ರಿ. ಅದು ಜೀವಾಮೃತ ಆಮೇಲೆ ಹೇಳ್ತಾರ ಅಣ್ಣವ್ರು. ಇದು ನೋಡ್ರಿ, ಸಿದ್ದು ಹಲಸ ಅಂತೇಳಿ. ಸಿದ್ದು ಹಲಸ ಅಂದ್ರೆ ಗಮ್ಲೇಸ, ಒಳಗ್ ಗಮ್ಮೆ ಇರಂಗಿಲ್ಲ. ಗಮ್ ಇಲ್ಲದ್ದು ಹಲಸು ಇದು. ಆಮೇಲ ಎಲ್ಲ ಕಡೆ ರಾಮಫಳ ಸೀತಾಫಳ ಅದಾವ. ಹೌದ್ರಿ. ನಮ್ಮಲ್ಲಿ ಆ ದಂಡಿ ಗಿಡ ಐತಲ್ರಿ, ಅದು ಹಣ್ಣಂಫಳ. ಅಲ್ಲಿ ಹೋಗುನು.
ಇದು ನೀರೇನ್ ಆಟೋಮೆಟಿಕ್ ಇದು ಐತೆ ಇಲ್ರಿ ಡ್ರಿಪ್ ಐತೇನ್ರಿ ಇಲ್ರಿ ಕೌಲಿ ನೀರು ಬಿಡ್ತೀವಿ ಅಂದ್ರೆ ಈಗ ಇದು ಏನ್ರಿ ಇದು ಹಿಂಗ್ ಬಂದೈತಲ್ಲ ಇದು ಇದು ಔಷಧ ಹಾಕ್ಯಾರಿ ಓ ಔಷಧ ಹಾಕ್ಯಾರ ಔಷಧ ಹಾಕ್ಯಾರಿ ನೀರೇ ಇಲ್ಲ ಇಲ್ರಿ ಔಷಧ ಹಾಕ್ಯಾರಿ ನೋಡ್ರಿ ರಾಮಫಳ ಸೀತಾಫಳ ಎಲ್ಲಾ ಕಡೆ ಐತಿ ಹಾ ರೀ ನಮ್ಮಲ್ಲಿ ಇದು ಹಣಂಫಳ ಅಂತೇಳಿ ಒಂದ್ ಹಣ್ಣು ಒಬ್ರಿಗೆ ತಿನ್ನೋದಾಗಲ್ಲ ಅಷ್ಟು ದೊಡ್ಡ ಹಣ್ಣು ಬರ್ತಾವ ಒಂದ್ ಹಣ್ಣು ಒಬ್ರಿಗೆ ತಿನ್ನೋದು ಆಗಲ್ಲ ಹಾ ಅಷ್ಟು ದೊಡ್ಡ ಹಣ್ಣು ಬರ್ತಾವ ಈಗ ಮಿಡಿ ಆಗಾಕತ್ತಾವ ಈಗ ಸೀಸನ್ ರೀ ಈಗ ಇಲ್ಲಿ ಮಿಡಿ ಬರ್ಲಾಕತ್ತಾವ ಹೌದು ಇಲ್ಲ ಆಯ್ತು ನೋಡಿ ಹಾ ಹಂಗ ಮಿಡಿ ಬರ್ತಾವ್ರಿ ಭಾಳ ಒಳ್ಳೆ ಕಾಯಿ ಒಂದ್ 2-3 ಬೀಜ ಇರ್ತಾವ ಒಳಗ್ ಬೀಜಾನು ಭಾಳ ಇರಂಗಿಲ್ಲ ಈಗ ಎಲ್ಲಾ ಕಡೆ ಹೂವಾಗ ಮಿಡಿ ಬರ್ಲಾಕತ್ತಾವ ಹೌದು 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 ಇಲ್ಲಿ ಮಿಡಿ ಬಿದ್ದ ಹಾ ಅದೇ ಈಗ ಬರ್ತಾವ್ರಿ ಎಲ್ಲ ಇದಕ್ಕೆ ಹಣಂಫಳ ಅಂತಾರ್ರಿ ಹಣಂಪಾಲ ಹಾ ಇದು ಏನ್ರಿ ಇದು ಇದೂನು ಮರಿಗೆಣಸೆ ರೀ ಇದು ಮರಿ ಗೆಣಸ್ರಿ ಇದು ಹಾ ಇದೂನು ಮರಿಗೆಣಸ ನಮ್ಮಲ್ಲಿ 5-6 ಜಾತಿ ಗೆಣಸಿನ ಬೆಳ್ಯಾವ 6 ಜಾತಿ 6 ಜಾತಿ ಗೆಣಸಿನ ಬೆಳೆ ಒಂದ್ ಕೆಂಪ್ ಐತಿ ಹಾ ರೀ ಒಳಗ್ ಕಾಯಿ ಪೂರಾ ಗುಂಡ ಆತಾವ ಹಾ ಹಾ ರೀ ಬಿಳಿ ಬೆಳ್ಳೆ ಐತಿ ಒಳಗ್ ಪ್ಯೂರ್ ಕೆಂಪ್ ಕಾಯಿ ಐತಿ ಒಂದ್ ಮಳ ಉದ್ದ ಆಗ್ತಾವ ಹಾ ಹಿಂಗ ಒಂದೊಂದು ಕ್ವಾಲಿಟಿ 6 ತಿಂಗಳದು 3 ತಿಂಗಳದು ಹಾ ಹಿಂಗ ಗೆಣಸ ಅದಾವ 5 ತಿಂಗಳದು ಅವೆಲ್ಲಾ ತೋರಿಸ್ತೀನಿ ಮುಂದ ಅದಾವ ಇದು ನೀಲ್ ಗಿಡ ರೀ ಇದು ನೀಲ್ ಗಿಡ ನೀಲ್ ಕಾಯಿ ಎಂತದಂದ್ರ ಇದು ಹಣ್ಣು ಆಯ್ತು ಅಂದ್ರೆ ಈ ನನ್ನ ದೋತ್ರಕಿನ ಬೆಳಗಾತಾವ ವೈಟ್ ನೀಲ್ಕಾಯಿ ಅಂತಾರ ಇದಕ್ಕೆ ಬಿಳಿ ನೀಲ್ಕಾಯಿ ಬಿಳಿ ನೀಲ್ಕಾಯಿ ಹಾ ಬಹಳ ರುಚಿ ಗಿಡದಾಗ ಕಾಯಿ ಹಣ್ಣಾಗ್ಲದ ಗಿಡ ಕೆಂಪ್ ಇರ್ತಾವ ಓಹೋ ಅಷ್ಟು ರುಚಿ ಇರ್ತೈತಿ ಈ 2 ನೀಲ್ ಗಿಡ ಅದಾವ ಇಂಥವು ಕಾಯಿ ಆಗ್ಲಿಕತ್ತಾವ ಈಗ 2 ವರ್ಷ ಆಯ್ತು ಇದು ಎಲ್ಲಿಂದ ತೊಗೊಂಬಂದಿರಿ ನೀವು ರೀ ಇದು ನಾನು ಬೆಂಗಳೂರ ಕೃಷಿ ಮೇಳ ಆಗ್ತಲ್ಲ ಅಲ್ಲಿಂದ ತೊಗೊಂಬಂದಿನಿ ಕೃಷಿ ಮೇಳಕ್ಕೆಲ್ಲ ಹೋಗ್ತೀನಿ ರೀ ಎಲ್ಲಾ ಈ ನಮ್ಮಲ್ಲಿ ಬಿಟ್ಟು ಕಡೆ ಇದಕ್ಕಾದೆಲ್ಲ ಬಾರಾಮತಿಗೆ ಶರತ್ ಒಂದ್ ಐತಲ್ಲ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲೆಲ್ಲ ಹೋಗ್ತೀನಿ ಉಣಾಕ್ ಹೋಗ್ತೀನಿ ಅಂದ ಇದು ಸೇವಿ ಹುಣಚಿ ಗಿಡ ರೀ ನೋಡ್ಲಕ್ಕ ಹುಣಚಿ ಗಿಡ ಇದ್ರದ್ದು ಕಾಯಿ ತಿಂದ್ರ ಬೆಲ್ಲ ತಿಂದಂಗೈತಿ ರುಚಿ ಸೇವಿ ಹುಣಚಿ ಗಿಡ ನಾವು ತಪ್ಪಲೆಲ್ಲ ನಾವು ಅಂತ ತಪ್ಪಲ್ ತಿಳಗತಿರ್ತೀವಿ ಸೇವಿ ಹುಣಚಿ ಗಿಡ ಆತಾರ ಇದಕ್ಕ 2 ಸೇವಿ ಹುಣಚಿ ಗಿಡ ಅದಾವ್ರಿ ಆಮೇಲೆ ಬೆಟ್ಟದ ನೆಲ್ಲಿ ಅದಾವ ಕೆಂಪು ಬೆಟ್ಟದ ನೆಲ್ಲಿ